ಲೈ ಏನಲ್ಲೈ ದೊಡ್ಡವರು ಚಿಕ್ಕವರು ಅನ್ನೋದಿರ ಹಂಗ್ ಮಾತಾಡ್ತೀಯಾ? ಹಾ ನಾನು ನಿಮ್ಮ ಮನೆ ಹತ್ರ ಬಂದೆ, ನೀನೇನು ಮಾತಾಡ್ಸಿದ್ನ? ನೀನೇ ತಾನೇ ನಾನು ಮಾತಾಡ್ಸಿದ್ದ? ಅದು ಸರಿ ಅನ್ನು. ಲೇ ಆ ನಿಂಬೆಹಣ್ಣು ಕೊಡಲೆ, ಏನು ಬಿಸಿಲು ದಗಿಸ್ತಾದೆ ಹಂಗೆ ಒಂಚೂರು ಜ್ಯೂಸ್ ಮಾಡ್ಕೊಂಡಾನ ಕುಡಿತೀನಿ. ಇಲ್ಲ ಹೋಗಲೇ ಹೋಗ, ಈ ನಿಂಬೆಹಣ್ಣು ಯಾರು ಕೊಟ್ಕೊಡ್ತಂತೆ, ನಮ್ಮ ಅಮ್ಮ ಹೇಳಿದ್ದು, ನಾನು ಕೊಡಲ್ಲ ನಿಂಕ. ಲೇ ಅಪ್ಪಯ್ಯ ಕೊಡಲೇ, ಕೊಡ, ನಿಂಗೆ ಕಾಸು ಕೊಡ್ತೀನಿ ಕೊಡ. ಎಷ್ಟು ಕೊಡ್ತೀಯ ಕಾಸು? 500 ರೂಪಾಯಿ ಕೊಡ್ತೀನ ನಿಂಕ. ಅದಕ್ಕೆ ಚಿಕನ್ ಎಲ್ಲ ಬರ್ತದ? 4 kg ಬರ್ತದ, 4 kg ಬರ್ತದೆ ಚಿಕನ್ನು. ಇನ್ನು ವಾರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಕೊಡ ನಿಂಬೆಹಣ್ಣು ಕೊಡ್ತೀನಿ. ಓ ಹೌದೇನಾ? ಸರಿ ಸರಿ ಇಂದ ಇಂದ ಫಸ್ಟ್ ಕಾಸು ಕೊಡು, ಆಮೇಲೆ ಕೊಡ್ತೀನಿ. ಇಂದಳ ಇಂದ ಇಲ್ಲ ಕೊಡು ಕೊಡು ಕೊಡಿತಾ. ನೀನ್ ಬಲೆ ಘಾಟಿ ನನ್ನ ಮಗನಿದ್ದಂಗಿದ್ಯಲ್ಲೇ. ಹಾ ಬಲ್ ನನ್ನ ಮಗನ ನೀನು. ಕೊಡ ನಿಂಬೆಹಣ್ಣಲ್ಲೇ, ನೀನ್ ಫಸ್ಟ್ ಕಾಸು ಕೊಡಲೇ. ಅಯ್ಯೋನ ಬುಡ್ಡಿ ನನ್ನ ಮಗನ. ನಡೆಯಲೇ, ಇದರಿಂದ ಜಾಗ ಖಾಲಿ ಮಾಡ. ಬಲ್ ಖತರ್ನಾಕ್ ನನ್ನ ಮಗನಿದ್ದಂಗಿದ್ಯಾ ನೀನು. ಹಾ ಅಯ್ಯೋ ಎಲ್ಲ ಹಾಳಾಗಿ ಹೋಗ್ಲಿ ಬಿಡು. ಯಾವ್ದೋ ಒಂದು ನಿಂಬೆಹಣ್ಣು ಸಿಕ್ತಲ್ಲ, ಕಾಸು ಹೋದ್ರೆ ಹೋಯ್ತು. ಅಷ್ಟೇ ದಿವಸನ ಮಾಡ್ಕೊಂಡು ಕುಡ್ದು ಬಿಡೋಣತ್ತ. ಲೇ ನಿಂಬೆಹಣ್ಣು ಭದ್ರವಾಗಿ ಇಟ್ಕೊಂಡಿದ್ಯಾನಾ? ಅಬ್ಬಾ ಹೋಗಿ ಅಷ್ಟ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಅರಸತ್ ಮಲ್ಕೊಳ್ಳೋಣ. ಎಲ್ಲ ನೋಡ್ಕೊಂಡು ಬಿಡು. ಎಲ್ಲ ಒಂದು 150 ರೂಪಾಯಿ ಇತ್ತು, ಕೊಟ್ಟಿದ್ದೀನಿ. ಎಲ್ಲ ನೋಡ್ಕೊಂಡು ಇನ್ನೇನು ಮಾಡೋಕ್ಕಾಗ್ತದೆ. ಇವಾಗ ಪೇಟಕ್ಕೆ ಹೋದ್ರು ಅಷ್ಟು ಖರ್ಚಾಗ್ತದಲ್ಲ, ಹೋಲ್ ಬಿಡು. ಲೈ ಎಲ್ಲ ನಿಂಬೆಹಣ್ಣು ಆಗ ಮಾವನ ಕೈ ಕೊಟ್ಟಿದ್ದೀನಿ. ಇಂಥ ಸಕ್ಕರೆ ತಂದು ಒಳಗಿಕ್ಕಿದ್ದೀನಿ. ಹೋಗಿ ಆ ನಿಂಬೆಹಣ್ಣು ಎತ್ಕೊಂಡೋಗಿ ಜ್ಯೂಸ್ ಮಾಡಕ್ಕೆ ಹೋಗು. ನಾನು ಹೋಗಿ ಮಲ್ಕೊಂತೀನಿ. ನಿಮ್ಮ ಅಪ್ಪನಿಗೆ ಹೋಗಿ ಹೇಳು, ನಮ್ಮ ಅಮ್ಮನಿಗೆ ಜ್ವರ ಬಂದಿದೆ ಜಾಸ್ತಿ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಬಿರಿನ್ ಬಾಪ ಅಂತ. ಬಂದಿದ ತಕ್ಷಣ ಆ ಜ್ಯೂಸ್ ಕೊಡು. ಕುಡಿಯಪ್ಪ, ಬಿಸ್ಲಾಗ್ ಬಂದಿದ್ಯಾ, ತಣ್ಣಗಿರ್ತದೆ ಅಂತ ಕೊಡು. ಓ ಸರಿ ಆಯ್ತು. ಇದೇನೇ ಇದು ಇಷ್ಟು ಬಟ್ಟಿಗ್ಲವೇ? ಅದೆಲ್ಲ ಅದು ಬಕ್ಕೆ ಏತಿ ಏತಿ ಕೂಲ್ಸದ ತಿನ್ನೋದು ಹೇಳ್ಕೊಂಡ್ಗ, ಏತೋದು ಹೇಳ್ಕೊಂಡ್ಗ. ಇದು ಯಾವ್ದೋ ನಂಗೆಲ್ಲ ಹಣೆ ಬರ. ಎತ್ತಿದ್ಯಲ್ಲ ಒಂದ್ ಕಪ್ಪಲ್ಲಾಕನ್ನ ಅನ್ಬೋಗ್ಸು. ಸರಿ ಅವನ ಹತ್ರ ನಿಂಬೆಹಣ್ಣದೆ ಹೋಗಿಸ್ಕೊಂಡ್ ಹೋಗು. ಲೇ ಪುಟ್ಟಿಗೆ ನಿಂಬೆಹಣ್ಣದಂತೆ ಕೂಡ. 500 ರೂಪಾಯಿ ಕಾಸದೆ. 500 ರೂಪಾಯಿ ಅದೇ ಕಾಸು. ಎಲ್ಲಿಂದ ಬಂತ 500 ರೂಪಾಯಿ ಕಾಸು? ಎಲ್ಲ ಕುಡಿತ ನೋಡೋಣ. 500 ರೂಪಾಯಿ ಎಲ್ಲದಲ್ಲೇ? 120 ರೂಪಾಯಿ ಅದಲ್ಲೇ. ಯಾರ ಕೊಟ್ಟಿದ್ ಬಿಡ್ತೀಯಾ? ಅದಾರ ಅಪ್ಪನ ಕೊಟ್ನ, ನಾನು ಭದ್ರವಾಗಿ ಇಟ್ಕೊಂಡಿದ್ದೀನಿ. 500 ರೂಪಾಯಿ ನೋಡ ಪದ್ದಿ ಸರಿಯಾಗಿ ನೋಡ, ನಿನ್ ಮೊದ್ಲೇ ಕಣ್ಣು ಕಪ್ಪಲ್ಲ ಕಾಣಿಸಲ್ಲ. ಅಯ್ಯ ನೀನು ಒಟ್ಟುರ್ದೋಗ ಇಲ್ಲಲೇ 120 ರೂಪಾಯಿ ಅದೇ ಅಷ್ಟೇ. ಅವ್ನ ಯಾವ ಯಾಮರ್ಸವ್ ನಿನ್ನ. ಏನೋ ನೋಡ್ಕೊಂಡು ಬಿಡು, ಏನ್ ಕಾಣಾಗ್ತದೆ. ಆ ನಿಂಬೆಹಣ್ಣು ಕುಡಿತ ಕೊಡ. ನಿಂಬೆಹಣ್ಣು ಯಾವ ನಿಂಬೆಹಣ್ಣೆ ಪದ್ದಿ? ಲೇ ನಿಮ್ಮ ಅಮ್ಮ ನಿನ್ ಕೈಕ ಇಟ್ಕೊಂಡ್ ಕೊಡ್ಲಂತಲ್ಲ ನಿಂಬೆಹಣ್ಣು, ಎಲ್ಲರ ಅದು? ಆ ನಿಂಬೆಹಣ್ಣು ಕೊಟ್ಬಿಟ್ಟು 500 ರೂಪಾಯಿ ಕಾಸು ಇಸ್ಕೊಂಡಿದ್ ನಾನು. ಅಯ್ಯೋ ನಿನ್ ಬೈಕ್ ಮೊನ್ನಾಕ ಮಾನವಾಗ ನಿಂಬೆಹಣ್ಣು ಕೊಟ್ಟು ಸರಿ, ಇಲ್ಲ ಅಂತಂದ್ರೆ ಗ್ವಾಮಲ್ ಇಸ್ಬಿಡ್ತೀನಿ ನಿಂಕ. ಕೊಡ ನಿಂಬೆಹಣ್ಣು. ಇಲ್ಲ ಪದ್ದಿ ಇಲ್ಲ ನಿಂಬೆಹಣ್ಣು. ಅಪ್ಪನ ಎತ್ಕೊಂಡು ಹೊರಟದ್ನು ಕಾಸು ಕೊಟ್ಬಿಟ್ಟು. ಹೋಯ್ ಬಿಡು, 5 ರೂಪಾಯಿ ನಿಂಬೆಹಣ್ಣಲ್ಲ, ಇನ್ನ 120 ರೂಪಾಯಿ ಕೊಟ್ಟವನೆ. ಏನೋ ಕಲಿ ಬಿಡು, ಹೋಗು. ಅದಕ್ಕೆ ಒಂದು ನಿಂಬೆಹಣ್ಣು ತಂದ್ಬಿಟ್ಟು ಜ್ಯೂಸ್ ಮಾಡೋಗು, ಬಿಸ್ಲಾಗ ಕುಡಿಯೋಣ. ಇವಾಗ ಏಟಿಲ್ ತಿಂತೀಯ ನನ್ ಕೈಗ? ಏಟಿಲ್ ತಿಂತೀಯ ಅಂದ್ರೆ ಹಂಗಿಂಗ್ ತಿನ್ನಲ್ಲ, ಮಾನವಾಗಿ ಹೇಳ. ಎಲ್ಲ ನಿಂಬೆಹಣ್ಣು ನಾನು ಆವಾಗೇನು ಹೇಳಿಲ್ಲನೆ. ಇಲ್ಲ ನಿಂಬೆಹಣ್ಣು ಅಪ್ಪನ ಇಸ್ಕೊಂಡು ಹೋದ್ನು, ಕಾಸು ಕೊಟ್ಬಿಟ್ಟು ಅಂತ ಹೇಳಿಲ್ಲ ನಾನು. ತಿರ್ಗಾ ನಿಂಬೆಹಣ್ಣು ಎಲ್ಲ ಅಂತ ಕೇಳ್ತೀಯ? ನಿಂಬೆಹಣ್ಣು ಕೇಳಿದ್ರೆ ಇಲ್ಲ ಅಂತೀಯ? ಯಾರ್ಕೋ ಕೊಟ್ಟೆ ನಿಮ್ಮ ಅಕ್ಕ ಮುಚ್ಚ. ನೀನ್ ಎದುರು ಬಿತ್ತೋಗ ಈಗ ಬರ್ಬಾರ್ದು ಬರೋ. ಕಾಕಿ ಉಟ್ಸಂಗ್ ಮುಟ್ಬಿಟ್ಟಿದ್ಯಲ್ಲೋ ನಿನ್ ಮಕ್ಕ ಮುಚ್ಚ. ಎಲ್ಲೋ ನಿಂಬೆಹಣ್ಣು. ಅಯ್ಯಮ್ಮ ಚೇತಿ ವೈದಾಗ್ ಬಿಡ್ಲಿ ಬಾರೆ ಪದ್ದಿ. ಪದ್ದಿ ವೈದಾಗ್ ಬಿಡ್ಲಿ ಬಾರೆ ಚೇತಿ. ಅಮ್ಮ ಯಾಕಮ್ಮ ಅವನ್ ಒಯ್ತಾ ಇದ್ಯಾ? ಏನಮ್ಮ ನನ್ ಮಗನಂದ್ರೆ ಏನ್ ಅನ್ಕೊಂಡಿದ್ರೇನಮ್ಮ? ಎಲ್ಲಾರು ಒಯ್ಯೋದಲ್ಲಮ್ಮ, ಯಾಕಮ್ಮ ಅವನ್ ನಂಗೆ ಓಡೈಕಂತ ಇದ್ರಾ? ಅಯ್ಯೋ ನಿನ್ ಮಕ್ಕ ಮುಚ್ಚೋಗ, ನಿನ್ ಬೈಕ್ ಮಣ್ಣಾಕ ಎಂತ ಕೆಲಸ ಮಾಡೋವ್ ನೋಡ್ಬಾರೆ. ಇವನ್ ಏನೇ ಮಾಡ್ಬೇಕು ಇವಾಗ ನಾನು? ಹೇಳೆ, ಇವನಿಂದ ನನಗೆ ನೆಮ್ಮದಿ ಇಲ್ದಂಗ ಆಗೋತೈತೆ. ಏನ್ ಮಾಡಿದ್ನಮ್ಮ? ಇನ್ನು ಒಟ್ಟುದೋಗ ನಾನು ಹೇಳಿಲ್ಲೇನೆ ನಿಂಬೆಹಣ್ಣನ್ ಭದ್ರವಾಗಿ ಎತ್ತಿಕ್ಕೆ ಅಂತ. ಇವನ್ ಎದೆ ಮೇಲೆ ಕುಕ್ಕಿದ್ಯಲ್ಲೇ, ಇವ್ನು ಯಾರ್ಕೋ ಕೊಟ್ಬಿಟ್ಟು ಕಾಸು ಗಿಳಿಸ್ಕೊಂಡವನಲ್ಲೇ. ಇವ್ನು ಹೊಟ್ಟೆ ಉದ್ದೋಗ ಏನೇ ಈ ವಯಸ್ಸಿಗೆ ಈ ಪಾಠಕ್ಕೆ ಬೀಳ್ತಾವನ ಇವನು. ಏನೇ ಹೋಗೋ ಕಾಲ ಬಂದಿರೋದು ಇವನ್ಕ. ಲೆಪುಟ್ಗ ಯಾಕ ಕೊಟ್ಟೆ ನಿಂಬೆಹಣ್ಣ? ಎಲ್ಲಾರ ನಿಂಬೆಹಣ್ಣ ಕೇಳು, ಸಾಯಿ. ಲೆಪುಟ್ಗ ಎಲ್ಲಾರ ನಿಂಬೆಹಣ್ಣು ಯಾರು ಕೊಟ್ಟೆ ನಿಂಬೆಹಣ್ಣು? ಅದಕ್ಕೆ ನಿಂಗೆ ಕೇಳಿದ್ ನಾನು ಹುಷಾರಾಗಿತ್ತೆ ನಿಂಬೆಹಣ್ಣು ಅಂತ. ಸ್ವಾಮಿಗೆ ಹೇಳಿದ್ನು ಆ ನಿಂಬೆಹಣ್ಣೇನ ಹೆಚ್ಚು ಕಮ್ಮಿ ಆಯ್ತಂದ್ರೆ ಎದುರೇಟ್ ಆತದ್ ನಿಮ್ಕ ಅಂತ. ಇವಾಗ ನಾನ್ ಅನ್ಭವ್ಸೋಳು, ನೀನೇನ್ ಅನ್ಭವ್ಸ್ಬೇಕೇನೆ? ಏನೇ ಮಾಡೋದು ಇವಾಗ? ಯಾರ್ ಕೊಟ್ನೋ ಏನ್ ಕತೆನೋ?
ಲೆಪುಟ್ಟಿಗೆ ಯಾರ ಕೈಕ ಕೊಟ್ಟಿದ್ ನೀನು ಆ ಯಪ್ಪನ ಹೆಂಗಿದ್ನ ಆ ಯಪ್ಪನ ತಲೆ ಮ್ಯಾಗ ಪೇಟೆ ಇಟ್ಕೊಂಡಿದ್ನ ಪಂಚೆ ಉಟ್ಕೊಂಡಿದ್ನ ಕೆಂಪು ದೋಸೆ ಶರ್ಟ್ ಹಾಕೊಂಡಿದ್ನಲ್ಲ ಶರ್ಟಿ ಹಿಂಗೆ ಹೋದ್ನ ಅವ್ರ ಮನೆಕ ದೂಸ್ ಮಾಡ್ಕೊಂಡು ಕುಡಿತೀನಿ ಅಂತ ಮುಗಿತಮ್ಮ ಕತೆ ಮುಗಿತು ಅಲ್ಲ ಈ ಮುಂಡೆ ಮಗನ ಕೈಲಿ ನಿಂಬೆಹಣ್ಣು ಕೊಡಬೇಡ ಅಂತ ಹೇಳ್ಬಿಟ್ಟಲ್ಲ ಹೋಗಿದ್ದೀನಿ ಇವಳ್ಕ ಇವಳು ಹೇಳಿದ್ ಮಾತು ಕೇಳ್ಬೇಕಲ್ಲ ನಾನು ಓದ್ತೀನಿ ನೆಮ್ಮದಿಗ ನೀನು ನಿನ್ ಮಗನ ಸಣ್ಣಗಿರಿ ನನ್ನಿಂದ ನಿಮ್ಗಿಬ್ಬರ್ಕು ಬಾಧೆ ಆಗೋಗ್ಬಿಟ್ಟದೆ ಮಗು ಏನ್ ಮಾಡಕ್ಕಾಗತ್ ಕಲ್ತಿರಮ್ಮ ಯಾರ ಬಂದ್ ಈಸ್ಕೊಂಡೋಗವ್ರೆ ಯಾರ ನೋಡೋಣ ಈಸ್ಕೊಂಡೋಗ ನಿನ್ನ ಹಂಗೆ ಇಟ್ಕೊಂಡಿರ್ತಾನೆ ಯಾವ್ದೋ ನಿಂಬೆಹಣ್ಣು ಅಂತ ಕೊಯ್ದು ದೂಸ್ ಮಾಡ್ಕೊಂಡಿರ್ತಾನೆ ಏನ್ ಈ ಬಿಸ್ಲು ಹಿಂಗ ದಗಸ್ತಾದೆ ಇನ್ನ ಕಾಯ್ಕೊಂಡಿರ್ತಾನೆ ಅವನು ಅಯ್ಯ ನಿಮ್ ಮಕ್ಕಳು ಮುಚ್ಚೋಗ ಹೋಗು ನಿಮ್ಮಿಂದ ನಾನು ಬಾಳೆ ಹಾಳಾಗೋಯ್ತು ಯಾರ್ಕ ಕೊಟ್ಟೆ ಯಾರ್ ಕೊಟ್ಟೆ ಯಾರ್ ಕೊಟ್ಟೆ ಎಲ್ಲ ನಿಂಬೆಹಣ್ಣು ಯಾರ್ಕೋ ಕೊಟ್ಟೆ ಏಯ್ ಮಾತಾಡು ಅಯ್ಯಪ್ಪ ಎಲ್ಲ ಒಯ್ದಾಕ್ಬಿಟ್ರೆ ನನ್ನ ಒಯ್ದಾಕ್ಬಿಟ್ರೆ ಸತ್ತಾಗ್ಬಿಡ್ತೀನಿ ಬಿಡು ನಾನು ಎಲ್ಲಾರು ಸೇರ್ಕೊಂಡು ಒಯ್ದಾಕ್ರಿ ನನ್ನ ಚೆನ್ನಾಗಿ ಆ ಗುಂಡನಾಗಮ್ಮ ಇದ್ಲು ಈ ಪಟ್ಟಿ ಒಯ್ದ್ಲು ಇವಾಗ ನೀರ್ ಒಯ್ತಾ ಇದ್ಯಾ ಒಯ್ದಿದ್ದೀರ ಎಲ್ಲಾರು ನನ್ನ ಒಯ್ಯದೆ ಎಂತ ಕೆಲಸ ಆಗೋಯ್ತು ಆ ಸ್ವಾಮಿಗೆ ಪದೇ ಪದೇ ಹೇಳಿದ್ನು ನಿಂಬೆಹಣ್ಣು ಹುಷಾರಮ್ಮ ಯಾರ ಕೈಗೂ ಕೊಡ್ಬೇಡ ಭದ್ರವಾಗಿ ಇಟ್ಕೊಬೇಕು ಅಂತ ಎಂತ ಕೆಲಸ ಆಗೋಯ್ತ್ಲೇ ಸೇತು ಮುಂಡೆ ಏನೇ ಮಾಡಿದೆ ನೀನು ಇವ್ ಹೊಟ್ಟೆ ಉರ್ದೋಗ ಏನ್ ಮಾಡಿದ್ ನೀನು ಯಾರು ಕೊಟ್ನೋ ಏನೋ ಅವ್ರಿಗೇನಾಗ್ತದೋ ನಂಗೇನಾಗ್ತದೋ ಒಂದು ತಿಳಿತಾ ಇಲ್ಲಲ್ಲೇ ಏನೇ ಮಾಡೋದು ಇವಾಗ ಯಾವಳೆ ಸೇತಿ ಏನಾಗಲ್ಲ ಕಲ್ದಿರ ಮಂದಿಗೆ ಬೀಳ್ಬೇಡ ಯಾರೋ ಎತ್ಕೊಂಡು ಹೋಗೋರೆ ಏನೋ ನಿಂಬೆಹಣ್ಣು ಎಲ್ಲಿ ಬೀಳ್ಸ್ಕೊಡ್ದು ಭದ್ರವಾಗಿ ಎತ್ಕೊಂಡು ಹೋಗ್ಲಿ ಅಂತ ಆ ಸ್ವಾಮಿಗೆ ಹೇಳಿರ್ತಾರೆ ಇನ್ನೊಂದ್ ದಿವಸ ದೊಡ್ಡಮ್ಮನ್ ಕರ್ಕೊಂಡೋಗಿ ಅಮ್ಮನ್ ತಿರ್ಸ್ಕೊಂಡ್ ಬರೀ ಕಲ್ದಿರಿ ಎಲ್ಲ ನೋಡ್ಕೊಂಡ್ಲಿ ಏನ್ ಮಾಡಕತ್ತದೆ ಇಲ್ಲಲೇ ಸಾರಿ ಹೇಳಿದ್ನೆ ಆ ಸ್ವಾಮಿ ಹುಷಾರಮ್ಮ ನಿಂಬೆಹಣ್ಣು ಅಂತ ನಿಮ್ಗೆ ಎದ್ರೇಟ್ ಹೊಡಿತದೆ ಅಂತ ಏನೋ ಆಗೋತದ್ಲೇ ಯಾವಳವಳು ನಂಗೇನೋ ಒಂದ್ ಗತಿ ಹಿಡಿಸ್ತೀರಿ ಅಮ್ಮನು ಮಗನ್ ಸೇರ್ಕೊಂಡು ಎಳೆಲ್ಲ ಹೇಳಿದೀನಿ ನಿಂಬೆಹಣ್ಣು ಭದ್ರನೆ ಅಂತ ಸಕ್ಕರೆ ತಕೊಂಬರಪಟ್ಟಿಗೆ ಅಮ್ಮನು ಮಗನು ಈ ಕೆಲಸ ಮಾಡಿದಿರಲ್ಲ ಏನೋ ನಿಮ್ ಜನ್ಮಕ್ಕಷ್ಟು ಬೆಂಕಿ ಇಕ್ಕ ನಿಮ್ ಹೊಟ್ಟೆಗೆ ಹುಟ್ಟೋಗ ಯಾಕ್ರೆ ನಾನು ನಿಂಗ್ ಗೋಳೈಕಂತ ಇದ್ರಿ ಅಮ್ಮನು ಮಗನು ಏನೋ ನನ್ ಸಂಸಾರ ಸರೋಗ್ಲಿ ನನ್ ಗಂಡ ಮನೆಗ್ ಬರ್ಲಿ ಅಂತ ನಾನು ಬೀಳ್ಬಾರ್ದು ಪಾಠಕ್ಕೆ ಬೀಳ್ತಾ ಇದ್ದೀನಿ ನಿಮ್ಗೆ ಆಡಿದ್ದೆ ಆಟ ಆಗೋಯ್ತಲ್ರೆ ಅಥ್ವಾ ನಿಮ್ ಜನ್ಮಕ್ಕಷ್ಟು ಬೆಂಕಿ ಇಕ್ಕ ಹೋಗೆ ನೀವ್ ಗಂಡ ಮನೆಗ್ ಕಳೆದು ಹೋಗು ಉಪವಾಸನ ಇರ್ರಿ ಇಬ್ರು ಇಲ್ಲ ಸಾಯ್ರೆ ನನಗಂತೂ ನಿಮ್ ಸುದ್ದಿ ಬೇಡ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ಸರಿ ಬಿಡಮ್ಮ ಆಯ್ತು ನಾನು ನನ್ನ ಮಗನ ಕ್ಯಾರೆನ ಬಾಯಿನ ನೋಡ್ಕೊಂತೀರಿ ನಿಂಗೆ ಯಾಕಮ್ಮ ಸುಮ್ಮನೆ ನಮ್ಮಿಂದ ಬಾಧೆ ಎಲ್ಲನ ಹೋಗಿ ಕ್ಯಾರೆನ ಬಾಯಿನ ನೋಡ್ಕೊಂತೀರಿ ಇಲ್ಲ ಪುಟ್ಟಿಗೆ ನಡಿಯ ಹೋಗೋಣ ಯಾಕ ಅಜ್ಜಿಗೆ ನಮ್ಮಿಂದ ಬಾಧೆ ಆಗೋದು ಏನಾನ ಹೇಳ್ತಾರೆ ಕಣ್ಣಿಗಳಾಗಿಂದ ಹಂಗೆ ಬಂದ್ಬಿಡ್ತವೆ ಚಿತ್ರಂಗಿ ಮುಂಡೆಕ ಮಾಡೋ ಕೆಲಸ ಮಾಡೋದು ಆಮೇಲೆ ಗೊಳೋ ಅಂತ ಹೇಳೋದು ನಿಮ್ ಹೊಟ್ಟೆಗೆ ಹುಟ್ಟೋಗ ಇವ್ ನಿಂತ ಕೆಲಸ ಮಾಡ್ತಾನೆ ಅಂತ ನನ್ಗೇನ ಮತ್ತೆ ಹೇಳೋದು ಹೊಟ್ಟೆ ಹುಟ್ಟೋಗ ಅದ್ ಯಾವನ್ ಇಸ್ಕೊಂಡೋದ್ನೋ ಅದು ಅವ್ನಿಗೆ ಏನಾಗ್ತದೋ ಏನೋ ನೆಗದ್ಬಿಟ್ಟು ಏನೋ ಓದ್ತಾನ ಇಲ್ಲ ನನ್ನ ತಲೆ ಮೇಲೆ ಬರ್ತದ ಏನಪ್ಪ ಇದು ಗತಿ ಎದ್ರೇಟ್ ಹೊಡಿತದೆ ಅಂತ ಹೇಳಿದ್ನು ಆ ಸ್ವಾಮಿ ಏನ್ ಅವ್ನು ನಿಂಬೆಹಣ್ಣು ಇಸ್ಕೊಂಡೋಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಗದ್ಬಿಟ್ಟು ಓದ್ತಾನ ಹೆಂಗೆ ಏನೇ ಶತಿ ಇದು ಎಲ್ಲಿಂದ ಬಂತು ನಿಂಬೆಹಣ್ಣು ಅಂತೆಲ್ಲ ಪೊಲೀಸರು ಕೇಳಿದ್ರೆ ಈ ಮುಂಡೆ ಮಗನ್ ಕೊಟ್ನು ಅಂತ ತಿಳಿದ್ರೆ ಆಮ್ಯಾಕ ಇವನು ಬಾಯನ್ ಸುಮ್ಮನೆ ಇರ್ತದ ಇವನ್ಕ ನಮ್ಮ ಅಜ್ಜಿನು ನಮ್ಮ ಅಮ್ಮನ್ ಕೊಟ್ರು ಅಂತ ಹೇಳ್ಬಿಡ್ತಾನೆ ಇವನು ಇಂತ ನನ್ನ ಮಗನ ಇವನು ಏನೋ ಗಾಶರ ಕಾದದೆ ಹೋಗಿ ಶೇತಿ ಹೋಗು ಪದ್ಯ ಅದ್ಯಾವನವನ ಪದ್ಯ ಅಂತಾರನ ಆಕೆ ಅವನ ಪರ್ಕೆಗ ನೀಡು ಪದ್ಯ ಅಂತ ಅವನ ಪದ್ಯ ಅದೇ ಗಂಟಲ್ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದ್ಯಾ ಓ ಏನಪ್ಪ ಪಟೇಲಪ್ಪ ಯಾವಾಗ್ಲೂ ಪದ್ಮಮ್ಮ ಅಂತ ಇದ್ದನು ಇವತ್ತು ಪದ್ಯ ಅಂತ ಇದ್ಯಾ ಯಾಕ ಏನು ಇಲ್ಲ ಪದ್ಯ ಏನ ನಿನ್ ನೋಡಿದ್ರೆ ನನಗೆ ಬೆಮೆ ಜಾಸ್ತಿ ಏನ ಬೆಮೆ ಇದಾಗ್ಲು ಬೆಮೆ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ